ಸ್ನೇಹಿತರೆ, ಮಾಜಿ ಶಾಸಕರು, ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಶ್ರೀಮತಿ ಸೌಮ್ಯಾ ರೆಡ್ಡಿ ಅವರು ಒಂದು ಅಚಾತುರ್ಯನೇ ನಡೆದೋಗಿದೆ ರೀ ಅವ್ರ ಕಡೆಯಿಂದ. ಅದೇನಪ್ಪ ಅಂತ ಕೇಳಿದ್ರೆ, ರಾಜ್ಯ ಮಹಿಳಾ ಕಾಂಗ್ರೆಸ್ಸಿನ ಮಾಜಿ ಪ್ರಧಾನ ಕಾರ್ಯದರ್ಶಿ KJ ನಾಯಕ್ ಅವರನ್ನ ಮೆಂಟಲ್ ಗಿರಾಕಿ ಅಂತ ಹೇಳಿ ಅವರದೇ ಕ್ಷೇತ್ರದ ಹಲವು ಕಾರ್ಯಕರ್ತರ ಎದುರು ಹೇಳಿರುವಂಥದ್ದು. ಇದರಿಂದ ಆಕೆ ಬಹಳ ಮನನೊಂದಿದ್ದಾರೆ, ನನ್ನ ಸ್ನೇಹಿತೆ ಕೂಡ ಹೌದು. ಅದಕ್ಕಿಂತ ಮೊದಲು ಅವರು ಏನು ಹೇಳಿದ್ದಾರೆ ನಮ್ಮ ಸೌಮ್ಯಾ ರೆಡ್ಡಿ ಮೇಡಮ್ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ಓಕೆ, ನೋಡ್ಕೊಂಡು ಬಂದ್ರಿ ಅಂತ ಅನ್ಸತ್ತೆ. ಈಗ ಅವರು ಯಾರನ್ನ ಈ ರೀತಿ ಕರೆದಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಹೋಗ್ತೇನೆ ನಿಮಗೆ. ನೋಡಿ, KJ ಜಯಲಕ್ಷ್ಮಿ ನಾಯಕ್ ಅವರು ಒಬ್ಬ ಕಾನೂನು ಪದವೀಧರೆ, ಬುಡಕಟ್ಟು ವಾಲ್ಮೀಕಿ ಸಮುದಾಯದ ಹೆಣ್ಣು ಮಗಳು. ರಾಜಕಾರಣಕ್ಕೆ ಹೆಣ್ಮಕ್ಳು ಬರೋದೇ ಕಷ್ಟ, ಅದರಲ್ಲೂ ವಾಲ್ಮೀಕಿ ಸಮುದಾಯ, ಬುಡಕಟ್ಟು ಜನಾಂಗ ಅಂತ ಹೇಳಿದ್ರೆ ಬಹಳ ವಿರಳ, ಅತಿ ವಿರಳ ಅಂತಾನೆ ಹೇಳ್ಬೋದು. ಬಹಳ ಗಟ್ಟಿಗಿತ್ತಿ ಕೂಡ ಹೌದು. KS ಎಕ್ಸಾಮ್ ಪಾಸ್ ಮಾಡಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಾನು ರಾಜಕಾರಣದಲ್ಲೂ ಏನೋ ಒಂದು ಸೇವೆ ಮಾಡಬೇಕು ಅಂತ ಹೇಳಿ ಮೇಡಮ್ ಅವರು KJ ಜಯಲಕ್ಷ್ಮಿ ನಾಯಕ್ ಅವರು ರಾಜಕಾರಣಕ್ಕೆ ಬರ್ತಾರೆ. ಅವ್ರು ಆಯ್ಕೆ ಮಾಡ್ಕೊಳ್ಳೋ ಪಕ್ಷ ಕಾಂಗ್ರೆಸ್ ಪಕ್ಷ. ಬಹಳ ಅದ್ಭುತವಾಗಿ ಸಂಘಟನೆಯನ್ನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತುತ್ತಾರೆ, ಸ್ಟೇಜಲ್ಲಿ ನಿಂತು ಮೈಕ್ ಹಿಡಿದು ನೂರಾರು ಜನರ ಎದುರುಗಡೆ ಭಾಷಣಗಳನ್ನು ಮಾಡಿ ಒಂದಷ್ಟು ವಿಚಾರಗಳನ್ನು, ಸಂವಿಧಾನದ ವಿಚಾರಗಳನ್ನು, ಸಂವಿಧಾನಾತ್ಮಕ ವಿಚಾರಗಳನ್ನು ಮಾತಾಡ್ತಾ ಯುವಕರನ್ನು ಉರಿದುಂಬಿಸ್ತಾ ಇರ್ತಾರೆ. ಸೊ ಈ ಥರ ಒಬ್ಬ ಮಹಿಳೆಗೆ ಮೆಂಟಲ್ ಗಿರಾಕಿ ಅಂತ ಹೇಳಿ ಏನು ನಮ್ಮ ಸೌಮ್ಯಾ ರೆಡ್ಡಿ ಮೇಡಮ್ ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೇಳ್ಬಿಟ್ಟಿದ್ದಾರೆ. ಬಟ್ ಇಟ್ ಈಸ್ ರಿಯಲಿ ಡಿಸ್ಗಸ್ಟಿಂಗ್. ಸೌಮ್ಯಾ ರೆಡ್ಡಿ ಮೇಡಮ್, ನಿಮ್ಮ ಹತ್ರ ಅವ್ರ ಮೇಲೆ ದೂರು ತಗೊಂಡು ಬಂದಾಗ ನೀವು ವಿಚಾರಿಸ್ಬೋದಿತ್ತು, ಏನಾಯ್ತಪ್ಪ, ಏನು ವಿಚಾರ ಅಂತ ಹೇಳಿ. ಆಕೆ ಹೇಳಿರೋದಿಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಹೋಗಿ ಅಬ್ಸರ್ವ್ ಮಾಡಿದೆ, ಅಂಥದ್ದೇನು ಹೇಳ್ಬಿಟ್ಟಿದ್ದಾರೆ ಜಯಲಕ್ಷ್ಮಿ ನಾಯಕ್ ಅವರು ಅಂತ. ಅವ್ರು ಹೇಳಿರೋದಿಷ್ಟೇ, ನೋಡಿ, ನಮ್ಮ ಕ್ಷೇತ್ರದಲ್ಲಿ ಶಾಸಕರೇ, ನಮ್ಮ ಕ್ಷೇತ್ರದಲ್ಲಿ ಪ್ರಸೂತಿ ತಜ್ಞರಿಲ್ಲ ಆಸ್ಪತ್ರೆಯಲ್ಲಿ, ಜೊತೆಗೆ ಅಂದರೆ ಗೈನಕಾಲಜಿಸ್ಟ್ ಇಲ್ಲ, ಹೆಣ್ಮಕ್ಳು ತುಂಬ ಪರದಾಡ್ತಾ ಇದ್ದಾರೆ, ಗೈನಕಾಲಜಿಸ್ಟ್ ಇಲ್ಲದೆ, ಸರಿಯಾದ ವ್ಯವಸ್ಥೆ ಇಲ್ಲ, ದಯವಿಟ್ಟು ವೈದ್ಯರನ್ನು ಮಾಡಿಕೊಡಿ ಅಂತ ಹೇಳಿದ್ದಾರೆ. ಮತ್ತು ಅವರು ಕಟುವಾಗಿ ಸ್ವಲ್ಪ ಟೀಕ್ಸಿದ್ದಾರೆ, ನಿಮಗೂ ಒಬ್ಬ ಮಗಳಿದ್ದಿದ್ರೆ ನಿಮಗೆ ಅರ್ಥ ಆಗಿರೋದು ಈ ಕಷ್ಟ ಏನು ಅನ್ನುವಂಥದ್ದು ಅಂತ. ಅದರಲ್ಲಿ ಯಾವುದೇ ತಪ್ಪು ನನಗೆ ಖಂಡಿತ ಕಾಣಲಿಲ್ಲ ಮೇಡಮ್. ಅದರಲ್ಲಿ ಅವರ ಕನ್ಸರ್ನ್ ಟುವರ್ಡ್ಸ್ ವಿಮೆನ್ ಮೇಲೆ ಇರುವ ಕನ್ಸರ್ನ್ ಕಾಣ್ತಾ ಇದೆ. ವಿಮೆನ್ ಎಂಪವರ್ಮೆಂಟ್ ಆಗಬೇಕು, ವಿಮೆನ್ನ ಸಂಘಟನೆ ಮಾಡಬೇಕು, ಹೆಣ್ಣು ಮಕ್ಕಳ ಸಂಘಟನೆ ಆಗಬೇಕು, ಮಹಿಳಾ ಸಂಘಟನೆ ಆಗಬೇಕು ಅಂತಲೇ ತಾವು ರಾಜ್ಯಾಧ್ಯಕ್ಷರಾಗಿರುವಂಥದ್ದು. ಇದನ್ನು ನೋಟಿಸ್ ಮಾಡೋದ್ರಲ್ಲಿ ಎಲ್ಲೋ ತಪ್ಪಿದ್ದೀರಿ ತಾವು ಅನ್ನೋದಕ್ಕೆ ಈ ವಿಡಿಯೋ ಅಷ್ಟೇ. ನೀವು ಒಳ್ಳೆ ಎಜುಕೇಷನ್ ಪಡ್ಕೊಂಡಿದ್ದೀರಾ, ಒಂದು ಒಳ್ಳೆ ಹುದ್ದೆಯಲ್ಲಿ ಕೂತಿದ್ದೀರಾ, ಸಂಘಟನೆ ಮಾಡಬೇಕು ಅನ್ನುವಂತಹ ಒಂದು ಪೊಸಿಷನಲ್ಲಿ ನೀವು ಕೂತಿದ್ದೀರಾ, ಮಾಡ್ತಾನೂ ಇದ್ದೀರಾ. ತುಂಬ ಒಳ್ಳೆ ಕಾರ್ಯಕ್ರಮಗಳು ಬರಲಿ ಮುಂದೆ ಕೂಡ. ಅದೇ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಏನು ನೀವು ಜಯಲಕ್ಷ್ಮಿ ನಾಯಕ್ ಅವ್ರಿಗೆ ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೀರಿ, ಅದು ವೈರಲ್ ಆಗಿದೆ. ಜೊತೆಗೆ ತುಂಬ ನ್ಯೂಸ್ಗಳಲ್ಲೂ, ಆನ್ಲೈನ್ ನ್ಯೂಸ್ಗಳಲ್ಲೂ ನಾನು ಅಬ್ಸರ್ವ್ ಮಾಡಿದೆ, ಅವರದ್ದೇ ಪೇಜಲ್ಲಿ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಲೋಕಲ್ ಚಾನೆಲ್ಸ್ಗೆ ರಿಯಾಕ್ಟ್ ಮಾಡಿ ಹೇಳಿದ್ದಾರೆ. ಅಂದರೆ ಅವರು ಕಾನೂನಾತ್ಮಕವಾಗಿ ಇದಕ್ಕೆ ಹೋರಾಟ ಮಾಡ್ತೀನಿ ಅಂತೆಲ್ಲ ಮುಂದಾಗಿದ್ದಾರೆ. ಸೊ ಈ ರೀತಿಯಾಗಿ ಆಗೋದು ಬಹಳ ಬೇಸರ ಅನಿಸುತ್ತೆ. ಎರಡು ಹೆಣ್ಮಕ್ಳು, ನೀವು ಕೂಡ ಒಳ್ಳೆ ಮಾಜಿ ಶಾಸಕಿಯಾಗಿದ್ದವರು, ಸಂಘಟನೆ ಮಾಡ್ತಾ ಇದ್ದವರು. ಇವರು ಜಯಲಕ್ಷ್ಮಿ ನಾಯಕ್ ಅವರು ಕೂಡ ಒಳ್ಳೆ ಸಂಘಟನಾ ಚತುರೆ, ಜೊತೆಗೆ ಅವರು ಒಳ್ಳೆ ಮಾತುಗಾರ್ತಿ, ಒಳ್ಳೆ ಬರಹಗಾರ್ತಿ, ಕಾನೂನು ಪದವಿದರೆ. ಇಷ್ಟೆಲ್ಲ ಇರುವಾಗ ನಾವು ಇದನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಅವರು ಅಟ್ರಾಸಿಟಿ ಕೇಸ್ ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಶೋಷಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಮನನೊಂದಿದ್ದಾರೆ ಅವರು. ಅವರನ್ನು ಇನ್ನಾದರೂ ನೀವು ಕರೆಸಿ ಒಂದು ಮನವೊಲಿಸಿ ಅವರನ್ನು ನಿಮ್ಮ ವಿಶ್ವಾಸಕ್ಕೆ ತಗೊಂಡು ಇದಕ್ಕೆ ಒಂದು ಬ್ರೇಕ್ ಹಾಕಿದ್ರೆ ಒಳ್ಳೆಯದು ಅಂತ ಅನ್ಸುತ್ತೆ. ಸೌಮ್ಯಾ ರೆಡ್ಡಿ ಮೇಡಮ್ ಅವರೇ, ಒಂದು ಆಲೋಚನೆ ಮಾಡಿ. ನಿಮ್ಮ ಗಮನಕ್ಕೆ ಈಗಾಗಲೇ ಬಂದಿರ್ಬೋದು ಈ ಎಲ್ಲ ವಿಚಾರಗಳು. ಯಾರೇ ಆಗಿರಲಿ, ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯನ್ನು ಅಪಮಾನಕರವಾಗಿ ನಡೆಸ್ಕೊಳ್ಳುವಂಥದ್ದು ವಿರಳ. ಅದರಲ್ಲೂ ನಾನು ಇಟ್ಸ್ ಅನ್ಬಿಲೇವೇಬಲ್ ಅಂತಲೇ ಹೇಳ್ಬೋದು. ನಂಬಕ್ಕೆ ಆಗ್ತಾ ಇಲ್ಲ ನನಗೆ, ಸೌಮ್ಯಾ ರೆಡ್ಡಿ ಮೇಡಮ್ಮ ಹಿಂಗೆ ಹೇಳ್ಬಿಟ್ರು ಅಂತ.
ಭಾಳ ಆಶ್ಚರ್ಯ ಅಂತ ಕೂಡ ಅನ್ಸುತ್ತೆ. ದಯವಿಟ್ಟು ಇದಕ್ಕೆ ಒಂದು ಒಳ್ಳೆ ಸಜೆಷನು, ಒಂದು ಒಳ್ಳೆ ಅಂತ್ಯ ಇರಲಿ ಅಂತ ಹೇಳಿ ನಾನು ಈ ವಿಡಿಯೋ ಮೂಲಕ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತೀನಿ. ಜೊತೆಗೆ ಹೇಳ್ತಾ ಇದ್ದೇನೆ, ಸರ್ ಡಿ ಕೆ ಶಿವಕುಮಾರ್ ಸರ್, ನೀವು ಇದನ್ನು ಸ್ವಲ್ಪ ಗಮನ ಹರಿಸಿ. ಹೆಣ್ಮಕ್ಳು ರಾಜಕಾರಣಕ್ಕೆ ಬರೋದೇ ಕಷ್ಟ ಸರ್, ಬರೋದೇ ಕಷ್ಟ. ಅದರಲ್ಲೂ ಬುಡಕಟ್ಟು ಸಮುದಾಯದ ಅಲ್ಲೆಲ್ಲೋ ಚಿತ್ರದುರ್ಗ ಮೊಣಕಾಲ್ಮೂರು ಅಂತ ಒಂದು ರಿಮೋಟ್ ಏರಿಯಾದಿಂದ ಒಬ್ಬ ಹೆಣ್ಮಗಳು ಕಾನೂನು ಓದ್ಕೊಂಡು ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ, ಇಲ್ಲ ನಾನು ರಾಜಕಾರಣದಲ್ಲಿ ಏನೋ ಮಾಡಬೇಕು ಅಂತ ಹೇಳಿ ಬಂದಿರುವಂಥ ಹೆಣ್ಮಗಳನ್ನ ನಾವು ಹೀಗೆ ಕೈ ಬಿಡುವಂಥದ್ದು ಅಥವಾ ಆಕೆಗೆ ಅಪಮಾನ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಬೇರೆನೇ ಮಹಿಳಾ ಸಮುದಾಯಕ್ಕೆ ಒಂದು ಮೆಸೇಜ್ ಕೊಟ್ಟಂಗೆ ಆಗ್ಬಿಡುತ್ತೆ. ದಯವಿಟ್ಟು ಇದನ್ನು ನೀವೆಲ್ಲರೂ, ಈವನ್ ನಮ್ಮ ಪಕ್ಷದವರು ಇರ್ಬೋದು ಅಥವಾ ನಮ್ಮ ಮಹಿಳಾ ಕಾಂಗ್ರೆಸ್ ಎಲ್ಲರೂ ಪಕ್ಷದ ಎಲ್ಲ ವಿಂಗ್ನವರು ಸೇರಿ ಇದನ್ನು ಒಂದು ಸರಿ ಮಾಡ್ಕೊಳ್ಬೇಕು. ಪಕ್ಷ ಗಟ್ಟಿಯಾಗಬೇಕು ಅಂದರೆ ಇದನ್ನೆಲ್ಲ ನಾವು ಸರಿ ಮಾಡ್ಕೊಳ್ಬೇಕು. ಒಬ್ರಲ್ಲ ಹೋಗ್ಲಿ ಬಿಡು ಅಂತೆಲ್ಲ ಇಗ್ನೋರ್ ಮಾಡಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಹೆಚ್ಚು ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದ ವಿಡಿಯೋ.